ಬೆಂಗಳೂರಿನಲ್ಲಿ ಕಿತ್ತೂರು ಉತ್ಸವ ಜ್ಯೋತಿಗೆ ಮುಖ್ಯಮಂತ್ರಿಗಳು ಚಾಲನೆಯನ್ನ ಕೊಟ್ಟಿದ್ದಾರೆ. ಈ ಜ್ಯೋತಿ ಬೆಳಗುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಬಟ್ಟೆಗೆ ತಾಕಿದೆ ಬೆಂಕಿಯ ಬಿಸಿ. ಅಂದರೆ ಸಿಎಸ್ಗೆ ಚೀಫ್ ಸೆಕ್ರೆಟರಿಗೆ ಜಾಗ ಬಿಡೋದಕ್ಕೆ ಮುಂದಾಗಿದ್ದಾಗ ಈ ಘಟನೆ ನಡೆದಿದೆ. ಬಟ್ ಇಮಿಡಿಯೇಟ್ ಆಗಿ ಆ ಕಿಡಿಯನ್ನು ಭದ್ರತಾ ಸಿಬ್ಬಂದಿ ಆರಿಸಿದ್ದಾರೆ. ಒಂದು ಸಣ್ಣ ಅವಘಡ ಅಷ್ಟೇ, ಇನ್ನೇನಿಲ್ಲ. ಈ ಥರ ಚಾಲನೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸಿಎಂ ಬಟ್ಟೆಗೆ ಬೆಂಕಿಯ ಬಿಸಿ ತಾಕಿದೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀವಿ. ಕಿತ್ತೂರಿನಲ್ಲಿ ಅಕ್ಟೋಬರ್ 23 ನೋಡಿದ್ದೀನಿ ಸರ್, ಅದಕ್ಕೆ ಸುಮ್ಮನೆ ಇದ್ದೀನಿ ಸರ್. ಕಿತ್ತೂರು ಉತ್ಸವ 2024ರ ಮೂಲಕ ತಾವು ನೋಡ್ತಾ ಇದ್ದೀರಾ, ಈಗಾಗಲೇ ಅವರು ಜ್ಯೋತಿ ಬೆಳಗಿಸಿದ್ದಾರೆ. ಜ್ಯೋತಿ ಸ್ವಲ್ಪ ಜೋರಾಗಿ ಉರಿತಾ ಇದೆ. ಸೊ ಆ ಬೆಂಕಿ ಒಂಚೂರು ಮುಖ್ಯಮಂತ್ರಿಗಳ ಎಡತೋಳಿಗೆ ತಾಕಿದೆ, ಬಟ್ಟೆಗೆ ಒಂದು ಸ್ವಲ್ಪ ತಾಕದಂಗೆ ಆಗಿದೆ ಆ ಬಿಸಿಯ ಶಾಖ. ಸೊ ಹಾಗಾಗಿ ತಾಕದಂಗೆ ಆಯಿತು. ಬಟ್ ಇಮಿಡಿಯೇಟಾಗಿ ಅಲ್ಲಿದ್ದಂತಹ ಭದ್ರತಾ ಸಿಬ್ಬಂದಿ ಬಂದು ಅದನ್ನು ಆರಿಸಿದ್ದಾರೆ. ಬಟ್ ಬಟ್ಟೆ ಸ್ವಲ್ಪ ಸುಟ್ಟೋಗಿದೆ, ಸ್ವಲ್ಪ ಮಟ್ಟಿಗೆ ಬಟ್ಟೆ ಸುಟ್ಟಿದೆ. ಬಟ್ ದೊಡ್ಡ ಮಟ್ಟದ ಅನಾಹುತ ಎಲ್ಲ ಏನೂ ಆಗಿಲ್ಲ. ಇವತ್ತು ಬೆಂಗಳೂರಿನಲ್ಲಿ ಕಿತ್ತೂರು ಉತ್ಸವ ಜ್ಯೋತಿ ಅಂತಂದ್ಬಿಟ್ಟು ಕಾರ್ಯಕ್ರಮಕ್ಕೆ ಅವರು ಚಾಲನೆ ಕೊಟ್ಟು ಜ್ಯೋತಿಯನ್ನು ಬೆಳಗಿಸಿದ್ದಾರೆ. ಅದಾದ ನಂತರ ಅದು ಜೋರಾಗಿ ಉರಿಬೇಕಾದ್ರೆ ಪಕ್ಕದಲ್ಲೇ ನಿಂತಿದ್ದಂತಹ ಮುಖ್ಯಮಂತ್ರಿಗಳು ಹಸಿರು ನಿಶಾನೆ ತೋರಿಸೋದಕ್ಕೆ ಅಂತ ನಿಂತಿದ್ದಾರೆ. ಆ ಸಂದರ್ಭದಲ್ಲಿ ಒಂಚೂರು ಕಿಡಿ ಅವರಿಗೆ ತಾಗಿದೆ, ಬೆಂಕಿಯ ಬಿಸಿ ಅವರ ಬಟ್ಟೆಗೆ ಎಡಗಡೆ ತೋಳು ಭಾಗದಲ್ಲಿ ಆ ರೀತಿ ಕಾಣಿಸ್ತಿದೆ. ಬಟ್ ಇಮಿಡಿಯೇಟ್ ಆಗಿ ಅದನ್ನು ಆಫ್ ಮಾಡಿದ್ದಾರೆ. ಆಮೇಲೂ ಕೂಡ ಮುಖ್ಯಮಂತ್ರಿಗಳು ಆ ತೋಳನ್ನು ಉಜ್ಕೋತಾನೆ ಮುಂದಕ್ಕೆ ಸಾಗಿದ್ರು. ಸ್ವಲ್ಪ ಶಾಖ ಕೂಡ ಅವರ ಚರ್ಮಕ್ಕೆ ತಟ್ಟಿರಬಹುದು, ಇಲ್ಲ ಅಂತಲ್ಲ. ಬಟ್ ಇದು ಅಚಾನಕ್ಕಾಗಿ ಆಗಿರ್ತಕ್ಕಂಥ ಘಟನೆ. ಅಚಾನಕ್ಕಾಗಿ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಸಂದರ್ಭದಲ್ಲಿ. ಸೊ ನೋಡಿ, ಅದಾದ ನಂತರನೂ ಕೂಡ ಅವರು ಎಡಗಡೆ ತೋಳನ್ನು ಹಾಗೆ ಸವರ್ಕೊಂಡೇ ಮುಂದಕ್ಕೆ ಸಾಗ್ತಾರೆ. ಅದೇ ಜಾಗದಲ್ಲಿ ಆಗಿರ್ತಕ್ಕಂಥ ನೋಡಿ. ಬಟ್ ದೊಡ್ಡ ಅನಾಹುತ ಎಲ್ಲ ಏನಾಗಿಲ್ಲ. ಬೆಳಗ್ಗೆ ಬೆಂಗಳೂರಿನಲ್ಲಿ ಕಿತ್ತೂರು ಉತ್ಸವ ಜ್ಯೋತಿ ಅಂತ ಕಾರ್ಯಕ್ರಮ, ಆ ಉತ್ಸವ ಜ್ಯೋತಿಗೆ ಚಾಲನೆ ಕೊಡಬೇಕಾದ್ರೆ ಈ ರೀತಿ ಆಗಿದೆ.